ಎಲ್ಲರಿಗೂ ಏನಿದೆ, ಇದು ಚೀನೀಸ್ ಕಂಪ್ನಿ, ಈ ಥರ ಸರ್ವೀಸು ಸರಿ ಇರಲ್ಲ ಅಂತಲ್ಲ, ಇದು ಚೀನೀಸ್ ಕಂಪ್ನಿನೇ, ಬಟ್ ಸರ್ವಿಸ್ ಕೊಡ್ತಾ ಇರೋರು ಇಟಾಲಿಯನ್ ಕಂಪನಿ. ಓಕೆನಾ, ಇಟಾಲಿಯನ್ ಕಂಪನಿ ಜೊತೆ ಟೈಅಪ್ ಇದೆ. ಹಲೋ, ನಮಸ್ತೆ ಕರ್ನಾಟಕ. ಇವತ್ತಿನ ಲಾಗಲ್ಲಿ ಇದ್ರ ಮೈಲೇಜು, ಆಮೇಲೆ ಸರ್ವಿಸ್ ಚಾರ್ಜ್ ಎಷ್ಟು ಬರುತ್ತೆ, ಆಮೇಲೆ ಸಿಟಿ ರೈಡ್ಗೆಲ್ಲ ಓಕೆನಾ ಇಲ್ವಾ ಎಲ್ಲನೂ ಹೇಳ್ಕೊಡ್ತೀನಿ. ಸಿಟಿ ಬಂದುಬಿಟ್ಟು ತುಂಬಾ ಕಡಿಮೆ ಅಂದರೆ ತುಂಬ ಕಡಿಮೆ ಮೈಲೇಜ್ ಕೊಡುತ್ತೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನನಗೂ ಗೊತ್ತು, ನಮ್ಮ ಹುಡುಗಿಗೆ ಗೊತ್ತು ಎಷ್ಟು ಕೊಡುತ್ತೆ ಅಂತ. ಲಾಂಗ್ ಟ್ರಿಪ್ ಹೋಗೋರಿದ್ರೆ ಈ ಗಾಡಿ ಹೇಳಿ ಮಾಡಿಸಿದ್ದು. ಲಾಂಗ್ ಓಡಾಡ್ಸೋರಿದ್ರೆ ಹೈವೇ ಮೇಲೆ ಎಲ್ಲ, ಹೈವೇ ಮೇಲೆ ನಿಮಗೆ 30 ಅಂತೂ ಕೊಡುತ್ತೆ. 30 ನನಗೂ ಕೊಟ್ಟಿದೆ ಕೂಡ. ನಾನು, ನಮ್ಮ ಹುಡುಗಿ, ನಮ್ಮದೊಂದು 20 kg ಬ್ಯಾಗ್ ಹಾಕೊಂಡು ತಿರುಗಾಡಿದ್ದೀವಿ. 30 ಮೈಲೇಜ್ ಬಂದಿದೆ ಹೈವೇದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸಿಟಿ ರೈಡ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ಮು, ಫ್ಯೂಲ್ ಜಾಸ್ತಿ ತಿನ್ನುತ್ತೆ. ಇನ್ಶೂರೆನ್ಸಲ್ಲಿ ಥಿಫ್ಟ್ ಆ್ಯಡ್ ಆನ್ ಮಾಡ್ಕೊಳ್ಳಿ, ಆಮೇಲೆ RSA ತೊಗೊಳ್ಳಿ ನೀಟಾಗಿ ಗಾಡಿಗೆ ಪ್ರಾಪರಾಗಿ. ಎರಡನೇದು, ನನಗೆ ಸಿಕ್ಕಿರೋ ಸರ್ವಿಸ್ ಸೆಂಟ್ರು ಚೆನ್ನಾಗಿದೆ, ಯಾಕಂದರೆ ನಾನು ತೊಗೊಂಡಿರೋದು ಗಾಡಿ ರಿಚ್ಮಂಡ್ ಸರ್ಕಲ್ಲು, ಅವ್ರದ್ದೇ ಸೇಲ್ಸು. ಅವ್ರದ್ದು ಸರ್ವಿಸ್ ಸೆಂಟ್ರ್ ಬಂದುಬಿಟ್ಟು ದೊಂಬಳೂರಲ್ಲಿದೆ. ಸರ್ವಿಸ್ಗೆ ನನಗೇನು ಪ್ರಾಬ್ಲಮ್ ಮಾಡಿಲ್ಲ. ಸೊ ನನಗೊಂದು ಪಾರ್ಟ್ ಬೇಕಿತ್ತು, ಆ ಪಾರ್ಟ್ ಕೂಡ ನಾನು ಅವ್ರಿಗೆ ಹೇಳಿ ಬಂದಿದ್ದೆ. ಅವರೇ ಅದನ್ನು ರಿಮೈಂಡರ್ ಮಾಡಿ, ಅವರೇ ಕಾಲ್ ಮಾಡಿ ಕನ್ಫರ್ಮೇಷನ್ ತೊಗೊತಾರೆ, ಪಾರ್ಟ್ಸ್ ಆರ್ಡರ್ ಆಗ್ತಾಯಿದ್ದೀನಿ ಅಂತ. ಗಾಡಿ ತೊಗೊಳೋಕ್ಕಿಂತ ಮುಂಚೆನೇ ಸರ್ವೀಸು ಪ್ಲಸ್ ಸರ್ವಿಸ್ ಸೆಂಟ್ರ್ ನೋಡಿಬಿಟ್ಟು ಗಾಡಿ ತೊಗೊಳ್ಳಿ, ಸುಮ್ಮನೆ ಹೋಗಿ ತೊಗೊಂಬರಬೇಡಿ. ಫಸ್ಟ್ ಸರ್ವಿಸ್ ಬಂದುಬಿಟ್ಟು ನನಗೆ 6200 ರೂಪಾಯಿ ಆಗಿತ್ತು. ಅದರಲ್ಲಿ ಬರೀ ಆಯಿಲು ಮತ್ತು ಫಿಲ್ಟರ್ ಕ್ಲೀನ್ ಮಾಡಿ ಗಾಡಿ ತೊಳೆದು ಒಂದು ಜನರಲ್ ಚೆಕಪ್ ಮಾಡಿ ಕೊಡ್ತಾರೆ. ಸರ್ವಿಸ್ ಕಾಸ್ಟ್ ಬಂದುಬಿಟ್ಟು ಎಲ್ಲಕ್ಕಿಂತ ಜಾಸ್ತಿ ಇದೆ, ಅದು ಏನು ಮಾಡೋಕ್ಕಾಗಲ್ಲ. ನಾನು ಸರ್ವಿಸ್ ಬಂದುಬಿಟ್ಟು 6 ಮಂತಿಗೆ ಒಂದು ಸರಿ ಬರುತ್ತೆ, ಪದೇ ಏನಿಲ್ಲ. ಇಲ್ಲ 6000 ಕಿಲೋಮೀಟರ್ಸ್ ಕೊಡ್ತಾರೆ, ಆರಾಮಾಗಿ ನೀವು ಮೂವ್ ಆಗ್ಬೋದು ಗಾಡಿದು, ಅದು ಏನು ಇಶ್ಯೂ ಇಲ್ಲ. ಬಟ್ 6200 ರೂಪಾಯಿ. ಇನ್ನು ಬೆಂಗಳೂರಾದರೆ ನಿಮಗೆ 6800, 6800 ರೂಪಾಯಿವರೆಗೂ ಸರ್ವಿಸ್ ಬರುತ್ತೆ ಇದ್ರದ್ದು ಫಸ್ಟ್ ಸರ್ವಿಸು. ನಿಮ್ಗೆ ಹೇಳೋದಂದರೆ ಈ ಗಾಡಿಗೆ ಯಾವುದೇ ಥರದ್ದು ಫ್ರೀ ಸರ್ವಿಸ್ ಕೊಡೋಲ್ಲ, ಎಲ್ಲನೂ ಪೇಡೆ. ಸ್ಟಾರ್ಟಿಂಗ್ ಫಸ್ಟಿಂದ ಎಂಡ್ವರೆಗೂ ಪೇಡು. ಎರಡನೇದು, ಏನು ಆಯಿಲಿಂಗ್ ಏನು ಯೂಸ್ ಮಾಡ್ತಾರಲ್ಲ ಎಲ್ಲ ಮೋಟಲ್ದೇ ಯೂಸ್ ಮಾಡ್ತಾರೆ, ಬ್ರ್ಯಾಂಡ್ದೇ. ಮುಂದೆನೇ ಚೇಂಜ್ ಮಾಡಿ. ಸೊ ಸರ್ವಿಸ್ ಅಡ್ವೈಸ್ ಕೂಡ ಮಾಡ್ತಾರೆ, ಈ ಥರ ಇದನ್ನು ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಗಾಡಿ ಒಂದು ಪೆಟ್ರೋಲ್ ಕ್ಲೀನ್ ಅಂತ ಸಿಗುತ್ತೆ ಮೋಟಲ್ದು, ಅದನ್ನು ಸಜೆಸ್ಟ್ ಮಾಡಿ ಅವರೇ 1-2 ಕೊಡ್ತಾರೆ. ಸೊ ಅದ್ರ ಬಿಲ್ ನಾವೇ ಕಟ್ತೀವಿ, ಬಟ್ ಸಜೆಸ್ಟ್ ಮಾಡೋದಿತ್ತಲ್ಲ ಅದು ಇಂಪಾರ್ಟೆಂಟು. ಸರ್ವಿಸ್ ಕಾಸ್ಟ್ ಕೂಡ ಜಾಸ್ತಿ ಇದ್ದಿದ್ದಕ್ಕೆ ಏನು ಸರ್ವಿಸ್ ಕೊಡೋಲ್ಲ ಅಂತಲ್ಲ, ನೀಟಾಗೆ ಸರ್ವಿಸ್ ಕೊಡ್ತಾರೆ. ಬಟ್ ಇದು ಸಿಟಿ ರೈಡ್ಸ್ಗೆ ನಿಮಗೆ ಅಷ್ಟೊಂದು ಕಂಫರ್ಟೇಬಲ್ಲು ಗಾಡಿ ಓಡಿಸೋಕ್ಕೆ, ಬಟ್ ಮೈಲೇಜ್ ತುಂಬ ಕಡಿಮೆ ಕೊಡುತ್ತೆ. ಲಾಂಗ್ ಹೋಗೋರಿದ್ರೆ ಮೈಲೇಜಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಈ ಗಾಡಿದು. ನಾನೇ ತೊಗೊಂಡು ತಿರುಗಾಡಿದ್ದೀನಿ. 1200 ಕಿಲೋಮೀಟ್ರು ಒಂದೇ ಒಂದು ಟ್ರಿಪ್ಪು. ಸೊ 30 ಕಿಲೋಮೀಟ್ರ್ ಮೈಲೇಜ್ ಬಂದಿದೆ. ಸೊ ಸಿಟಿ ರೈಡ್ಸಲ್ಲಿ ಮಾತ್ರ 20 ಕೆಳಗಡೆ 20 ಫೈನಲ್ಲು. ಗಾಡಿ ತೊಗೊಳೋಕ್ಕಿಂತ ಮುಂಚೆ ನಿಮ್ಗೆ ಏನೇನು ಬೇಕಲ್ಲ ಇನ್ಶೂರೆನ್ಸಲ್ಲಿ ಎಲ್ಲ ಆ್ಯಡ್ ಆನ್ ಮಾಡ್ಕೊಳ್ಳಿ. ಅವ್ರು ಮಾಡಿರಲ್ಲ, ಮಾಡಿದ್ದೀನಿ ಇರುತ್ತೆ ಎಲ್ಲ ಹೇಳ್ತಾರೆ, ಇಲ್ಲ ನೀವು ಎಕ್ಸ್ಟ್ರಾ ಮಾಡಿಸ್ರಿ, ಥಿಫ್ಟ್ ಮಾಡಿಸ್ಕೊಳ್ಳಿ. ಆಮೇಲೆ ಪಾರ್ಟ್ಸದ್ದು ಏನೈತೆ ಎಕ್ಸ್ಟ್ರಾ ಎಕ್ಸಸರೀಸು ಅದ್ರದ್ದೆಲ್ಲ ತೊಗೊಂಡ್ಬಿಟ್ಟು RSA ತೊಗೊಳ್ಳಿ, ಗಾಡಿ ಕಡೆಯಿಂದನೇ, ಶೋರೂಮ್ ಅವ್ರ ಕಡೆಯಿಂದನೇ RSA ತೊಗೊಳ್ಳಿ. ಸೊ ಇಷ್ಟೆಲ್ಲ ಮಾಡ್ಕೊಳ್ಳಿ. ಸರ್ವಿಸ್ ಸೆಂಟರ್ದು ನಂಬರು ನೀಟಾಗಿ ಇಸ್ಕೊಂಬಿಡಿ. ಆಮೇಲೆ ಅವ್ರಿಗೇನೇ ಇದ್ರೂ ಕಾಲ್ ಮಾಡಿ ಕೇಳಿ. ಆರ್ಡ್ರ್ ಹಾಕಿದ್ಮೇಲೆ ನಿಮ್ಗೆ ಹೇಳ್ತಾರೆ, ಅವಾಗ ಹೋಗಿ ಪಾರ್ಟ್ಸ್ ತೊಗೊಳ್ಳಿ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ ಗಾಡೀಲಿ. ಪ್ರೈಸ್ ಬಂದುಬಿಟ್ಟು ನಿಮಗೆ 4 ಲಕ್ಷ ಹತ್ತತ್ರ ಇವಾಗ ಪ್ರೈಸ್ ಡ್ರಾಪ್ ಆಗಿದೆ ಅಂತ ಇದ್ದಾರೆ. ಒಂದು ಸಲ ಹೋಗಿ ಮೀಟಾಗಿ ಎಷ್ಟಾಗಿದೆ ನೋಡಿಕೊಂಡು ಗಾಡಿನ ತೊಗೊಳ್ಳಿ.